ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹಾಸ್ಪಿಟಲ್ ವಿಸಿಟ್ ಇತ್ತು. ಅರ್ಶನೂ ಫ್ರೀ ಇದ್ದರು, ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಹೊರಡೋಕ್ಕೆ ಮುಂಚೆ ಒಂದು ಸಲ ಹಾಸ್ಪಿಟಲ್ಗೆ ಕಾಲ್ ಮಾಡಿಬಿಟ್ಟು ಡಾಕ್ಟರ್ ಫ್ರೀ ಇದ್ದಾರಾ, ಬರ್ಬೋದಾ ಅಂತ ಕೇಳಿದ್ವಿ. ಈಗ ಆಲ್ಮೋಸ್ಟ್ 12 ಆಗಿತ್ತು. ಯಾಕೆ ಅಂತಂದರೆ ಹರ್ಷ ಸ್ವಲ್ಪ ಕೆಲಸದ ಹತ್ರ ಹೋಗಿ ಅಡ್ಜಸ್ಟ್ಮೆಂಟ್ ಇಲ್ಲ, ಮಧ್ಯಾಹ್ನದವರೆಗೂ ಫ್ರೀ ಇದ್ದೀನಿ, ಇವತ್ತೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಕಾಲ್ ಮಾಡಿ ಕೇಳಿದೆ. 1:30ವರೆಗೂ ಫ್ರೀ ಇರ್ತಾರೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹರ್ಷ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಮನೆಯಿಂದ ಹಾಸ್ಪಿಟಲ್ ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಮನೆ ಹತ್ರನೇ ಇದ್ದಂಥ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತೋರಿಸ್ತಾ ಇದ್ದೆ. ಈ ಸಲ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟಿಂಗಿಂದ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ನಲ್ಲಿ ತೋರಿಸಿದ್ದು. ಆಲ್ಮೋಸ್ಟ್ 7 ಮಂತ್ವರೆಗೂ ನಾನು ಅಲ್ಲೇ ಡಾಕ್ಟರ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿದ್ದು, ಸ್ಕ್ಯಾನಿಂಗ್ ಎಲ್ಲನೂ ಮಾಡಿಸ್ಕೊಂಡಿದ್ದೆಲ್ಲ ಕೂಡ ಆ ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ. ಆದರೆ ಈ ಸಲ ಡೆಲಿವರಿ ಎಲ್ಲಿ ಏನು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಏಕೆ ಅಂತಂದರೆ ಈಗ ಚಿಕ್ಕಮಗಳೂರಿನಲ್ಲಿ ಅಪ್ಪ ಅಮ್ಮನೂ ಇಲ್ಲ, ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಎಲ್ಲಿ ಮಾಡಿಸ್ಕೊಳ್ಳೋದು ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಹಾಗಾಗಿ ಎಲ್ಲಿ ಏನು ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ನಮಗೆ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು. ಡಾಕ್ಟರು ತುಂಬ ಚೆನ್ನಾಗಿ ನೋಡ್ತಾರೆ, ಸ್ವಲ್ಪ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಈ ಹಾಸ್ಪಿಟಲಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಹಾಸ್ಪಿಟಲ್ನ ಚೂಸ್ ಮಾಡಿಕೊಂಡೆ. ಹಾಸ್ಪಿಟಲಿಗೆ ಬಂದ್ವಿ. ಸ್ವಲ್ಪ ಜನ ಇದ್ದರು, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನರ್ಸ್ನನ್ನು ಕರೆದ್ಬಿಟ್ಟು ವೆಯ್ಟು ಮತ್ತು BP ಎಲ್ಲ ಚೆಕ್ ಮಾಡಿದ್ರು. ಫಸ್ಟ್ ಟೈಮ್ ಈ ರೀತಿ ಔಟ್ಸೈಡ್ ಬಂದು ವಿಡಿಯೋ ಮಾಡ್ತಾ ಇರೋದ್ರಿಂದ ಹರ್ಷನ್ಗೆ ವಿಡಿಯೋ ಮಾಡ್ಕೊಳಕ್ಕೆ ಹೇಳಿದ್ದೆ. ಅವರು ಸ್ವಲ್ಪ ನರ್ವಸ್ ಆಗಿದ್ದರು, ಯಾರಾದರೂ ಏನಾದರೂ ಅಂದ್ಕೊಳ್ತಾರಾ ಅಂತ ಥಿಂಕ್ ಮಾಡ್ತಾಯಿದ್ರು. ಇದೆಲ್ಲ ಚೆಕ್ ಮಾಡಿ ಆದಮೇಲೆ ನನ್ನ ಡಾಕ್ಟರ್ ಹತ್ರ ಕಳಿಸಿದ್ರು. ಡಾಕ್ಟರ್ ವಿಸಿಟ್ ಆಯಿತು. ಡಾಕ್ಟರು ಎಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟು ನಾನು ಅಂದ್ಕೊಂಡೆ ಇವತ್ತು 9 ಮಂತ್ಸಿಗೆ ಬಿದ್ದಿರೋದ್ರಿಂದ ಇವತ್ತು ಮತ್ತೊಂದು ಸ್ಕ್ಯಾನಿಂಗ್ ಹೇಳ್ಬೋದೇನೋ ಅಂತ. ಆದರೆ ಅವರು ಸ್ಕ್ಯಾನಿಂಗ್ ಏನೂ ಹೇಳಿಲ್ಲ. 9 ಮಂತ್ಸಿಗೆ ಸ್ಟಾರ್ಟ್ ಆಗಿದೆ, ಬೇಬಿ ಮೂಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಕೇಳಿದ್ರು. ಚೆನ್ನಾಗಿದೆ ಅಂತ ಹೇಳಿದೆ. ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ, ಸ್ವಲ್ಪ ಬೆನ್ನು ನೋವು ಬರ್ತಾ ಇರುತ್ತೆ ನನಗೆ, ಸಡನ್ನಾಗಿ ಮಲ್ಕೊಂಡು ಎದ್ದು ನಿಂತ್ಕೋಬೇಕಾದ್ರೆ ಸ್ವಲ್ಪ ಪೇಯ್ನ್ ಇರುತ್ತೆ ಅಂತಂದೆ. ಲಾಸ್ಟ್ ಟೈಮ್ ನಿಮಗೆ ಸಿಸರಿನ್ ಆಗಿರೋದ್ರಿಂದ ಈ ರೀತಿ ಪೇಯ್ನ್ ಇರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ರು. ಹಾಸ್ಪಿಟಲಿಂದ ಹೊರಟ್ವಿ. ತುಂಬ ಬಿಸಿಲಿತ್ತು ಅಂತಂದ್ಬಿಟ್ಟು ಹರ್ಷ ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ನಾವು ಯಾವಾಗಲೂ ಬರುವಂಥ ತನು ಜ್ಯೂಸ್ ಸೆಂಟರ್ಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್, ಹೇಳಬೇಕು ಅಂತಂದರೆ ಶಿವಮೊಗ್ಗದಲ್ಲಿ ಫೇಮಸ್ ಅಂತಲೂ ಹೇಳ್ಬೋದು. ಯಾವಾಗ ಔಟ್ಸೈಡ್ ಬಂದು ಈ ಥರ ಬಿಸಿಲೇನಾದರೂ ಇತ್ತು ಅಂದರೆ ಇಲ್ಲಿ ಜ್ಯೂಸ್ ಕುಡಿದಿರ ಹೋಗಲ್ಲ. ನಾನು ಹರ್ಷ ಇಬ್ಬರೂ ಸಪೋಟ ಜ್ಯೂಸನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಹಾಗೆ ಇರುತ್ತೆ, ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಪ್ರೈಸ್ಗೆ ಅಂತಲೇ ಹೇಳ್ಬೋದು. 20 ರೂಪೀಸ್ಗೆ ನಿಮಗೆ ಜ್ಯೂಸ್ ಸಿಗುತ್ತೆ. ಅಂದರೆ ಫ್ರೂಟ್ಸ್ ವೆರೈಟೀಸ್ ಆಗ್ತಾ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ. ನಾವು ಎಲ್ಲೇನೊಂದು 15 ಮಿನಿಟ್ಸ್ ಇದ್ವಿ ಅಷ್ಟೇ, ತುಂಬ ಜನ ಇರ್ತಾರೆ. ಮತ್ತು ಇನ್ನೊಂದೇನು ಇಲ್ಲಿ ಅಂತಂದರೆ ಬಂದವ್ರು ಯಾರೂ ಒಂದು ಜ್ಯೂಸ್ ಕುಡಿದ್ಬಿಟ್ಟು ವಾಪಸ್ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಹರ್ಷ ಹೋಗಿ ಮತ್ತೆ ಒಂದು ಮೋಸಂಬಿ ಜ್ಯೂಸ್ ಕೂಡ ತಂದರು, ಅದನ್ನು ಕುಡಿದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನನ್ನ ಫೋನ್ ಫ್ರಂಟ್ ಸ್ಕ್ರೀನ್ ಗಾರ್ಡ್ ಏನಿರುತ್ತೆ ತುಂಬ ಹಾಳಾಗಿತ್ತು. ಹಾಗಾಗಿ ಓಪೋ ಸರ್ವಿಸ್ ಸೆಂಟರ್ಗೆ ಹೋದ್ವಿ. ಅಲ್ಲಿ ಹಾಕ್ಸ್ಕೊಂಡ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಹೋದರೆ ಅವರು ಸ್ಟಾಕ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ. ಈಗ ಏನು ಗೊತ್ತಾ, ಫೋನ್ ಬ್ಯಾಕ್ ಫ್ರಂಟ್ ಗ್ಲಾಸ್ ಅದನ್ನೆಲ್ಲ ರೋಡ್ ಸೈಡ್ ಹಾಕ್ಸ್ಕೊಂಬಿಟ್ರೆ ಬೇಗನೆ ಹಾಳಾಗುತ್ತೆ ಅಂತ ಅನಿಸುತ್ತೆ. ನಂಗೆ ಲಾಸ್ಟು ಸ್ವಲ್ಪ ಫೋನ್ ಏನೋ ಪ್ರಾಬ್ಲಮ್ ಆಗಿದ್ದಾಗ ಇಲ್ಲೇ ಸರ್ವಿಸ್ ಸೆಂಟರಲ್ಲಿ ಕೊಟ್ಟಿದ್ದಾಗ ತುಂಬ ಒಳ್ಳೆ ಕ್ವಾಲಿಟಿದು ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ, ಅದರಲ್ಲಿ ಆಗಲಿಲ್ಲ. ಸರಿ ಹೇಗಿದ್ರು ಆಚೆ ಬಂದಿದ್ದೀನಲ್ಲ, ಸ್ವಲ್ಪ ಫೀಡಿಂಗ್ ನೈಟೀಸ್ ಬೇಕಾಗಿತ್ತು ಅಂತಂದ್ಬಿಟ್ಟು ಹರ್ಷನ್ ಕರ್ಕೊಂಡು ಮಾರ್ಕೆಟ್ ಕಡೆ ಹೊರಟೆ. ತುಂಬ ಟ್ರಾವೆಲ್ ಆಗ್ತಿದೆ ಅನಿಸುತ್ತೆ ನಿನಗೆ ಅಂತ ಹೇಳಿದ್ರು ಅವರು. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾನು ಮತ್ತೆ ಬರೋಕ್ಕೂ ಆಗಲ್ಲ ಆಚೆ. ಆಲ್ರೆಡಿ ತುಂಬ ಓಡಾಡ್ತಾ ಇದ್ದೀನಿ ನಾನು. ಇನ್ನು ಆಲ್ರೆಡಿ 9 ಮಂತ್ಸ್ ಬಿದ್ದಿರೋದ್ರಿಂದ ನನಗೆ ನಮ್ಮ ಮನೆ ಇವಾಗ 2nd ಫ್ಲೋರಲ್ಲಿ ಇರೋದ್ರಿಂದ ನಾನು ಮೇಲೆ ಕೆಳಗೆ ಓಡಾಡೋಕ್ಕಾಗೋದಿಲ್ಲ ರೀ. ಹೇಗಿದ್ರು ಬಂದಿದ್ದೀನಲ್ಲ, ಹೋಗಿ ಬಂದುಬಿಡೋಣ, ಫೀಡಿಂಗ್ ನೈಟಿ ಒಂದು ಸಲ ತೊಗೊಂಬಿಟ್ರೆ ಮತ್ತೆ ಬರೋ ಹಾಗಿರಲ್ಲ ನಾನು ಅಂತ ಅಂದೆ. ಸರಿ ಆಗಿದ್ರೆ ನಡಿ ಹೋಗೋಣ, ಇನ್ನು ನಾನು ಸ್ವಲ್ಪ ಹೊತ್ತು ಫ್ರೀ ಇದ್ದೀನಿ, ಅಷ್ಟರೊಳಗೆ ನಿನಗೆ ಅದೇನು ಬೇಕು ಕೊಡಿಸ್ಬಿಟ್ಟು ಮನೆಗೆ ಬಿಟ್ಟು ಊಟ ಮುಗಿಸ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಮಾರ್ಕೆಟ್ ಕಡೆ ಹೊರಟ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು.
ಇದು ನಮ್ಮ ಶಿವಮೊಗ್ಗ ಫ್ಲವರ್ ಮಾರ್ಕೆಟ್. ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಓಡಾಡಬೇಕಾದ್ರೆ. ಎಷ್ಟು ಕ್ರೌಡ್ ಇದ್ರೂ ಫ್ಲವರ್ಸ್ನ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇದು ನಮ್ಮ ಶಿವಮೊಗ್ಗ ಮಾರ್ಕೆಟ್ ರೋಡ್. ತುಂಬ ಜನ ಓಡಾಡ್ತಾಯಿದ್ರು. ಆಮೇಲೆ ಯೂಶ್ವಲಿ ನಾನು ಯಾವಾಗಲೂ ನೈಟಿ ತೊಗೊಳ್ಳೋದಿಲ್ಲ. ನಮ್ಮ ಅಮ್ಮಂಗೂ ತುಂಬ ಇಷ್ಟ ಆಗುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಕಾಟನ್ ನೈಟೀಸು. ಇದು ಚೋರ್ ಬಜಾರ್ ಅಂತಲೂ ಹೇಳ್ತಾರೆ. ಅದ್ರ ಬ್ಯಾಕ್ ಗೇಟ್ಗೆ ಬಂದಿದ್ದೀವಿ ನಾವಿವಾಗ. ಇಲ್ಲಿಂದ ಬ್ಯಾಕ್ ಗೇಟಿಂದ ಸ್ವಲ್ಪ ದೂರ ಅಷ್ಟೇ. ಇಲ್ಲೇ ಪಕ್ಕದಲ್ಲೇ ಅವ್ರದ್ದು ಸ್ಟಾಲ್ ಇರೋದು. ಹರ್ಷ ನಾನು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ, ನೀವು ಹೋಗಿರು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಇಲ್ಲಿ ಪ್ರತಿಯೊಂದು ಶಾಪ್ನಲ್ಲೂ ಅಷ್ಟೇ ಬಟ್ಟೆಗಳು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವೇನಾದರೂ ಶಿವಮೊಗ್ಗದವರಾಗಿದ್ದರೆ ಬಂದು ಇಲ್ಲಿ ನೈಟಿನ ಪರ್ಚೇಸ್ ಮಾಡಿ ನೋಡಿ. ಮಧ್ಯಾಹ್ನ ಹೋಗಿದ್ರಿಂದ ಅಷ್ಟೊಂದು ಜನ ಕಸ್ಟಮರ್ಸ್ ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಣ್ಣ ಪಾಪ ಅವ್ರು ಕೂತಿದ್ದ ಸ್ಟೂಲ್ನೇ ನನಗೆ ಬಿಟ್ಕೊಟ್ರು. ಅವ್ರ ಹತ್ರ ಜಾಸ್ತಿ ಫೀಡಿಂಗ್ ನೈಟೀಸ್ ಕಲೆಕ್ಷನ್ಸ್ ಏನಿರಲಿಲ್ಲ. ಇದ್ದಿದ್ದರಲ್ಲೇ ನನಗೆ ಸ್ವಲ್ಪ ಸಿಂಪಲ್ ಆಗಿರೋದನ್ನು ತೋರಿಸಿ ಅಂತ ಕೇಳಿದೆ. ಸರಿ ಅಂದ್ಬಿಟ್ಟು ಅವ್ರ ಹತ್ರ ಇದ್ದಿದ್ದ ಕಲೆಕ್ಷನ್ಸ್ನ ನನಗೆ ತೋರಿಸ್ತಾಯಿದ್ರು. ಅಷ್ಟೊತ್ತಿಗೆ ಹರ್ಷ ಕೂಡ ಬಂದರು. 2 ನೈಟಿ ತೊಗೊಳಕ್ಕೆ ಅಂತ ಹೋಗ್ಬಿಟ್ಟು ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಹರ್ಷಂಗೆ ಕೇಳಿದ್ದಕ್ಕೆ ತಗೋ ಇನ್ನೂ 2 ಅಂತಂದರು. 4 ನೈಟಿ ತೊಗೊಂಡೆ. 4 ತೊಗೊಳ್ತಾ ಇದ್ದೀನಲ್ಲ, ಸ್ವಲ್ಪ ಕಮ್ಮಿ ಮಾಡಿ ಅಂತಂದರೆ ಕೇಳಿಲ್ಲ. ಸರಿ ಹೇಗಿದ್ದರೂ ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ ಇವ್ರ ಹತ್ರ ಅಂತ ಅಂದ್ಬಿಟ್ಟು 4 ನೈಟಿನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಹರ್ಷಂಗೂ ಟೈಮ್ ಆಗ್ತಾ ಬಂದಿತ್ತು. ಸರಿ ಅಂದ್ಬಿಟ್ಟು ನಾನು ಊಟ ಮಾಡಿ ಹೊರಡ್ತೀನಿ ಅಂತ ಹೇಳಿದ್ರು. ನಾನು ಮನೆಗೆ ಬಂದು ರೆಸ್ಟ್ ಮಾಡಿದೆ, ಊಟ ಎಲ್ಲ ಮುಗಿಸ್ಕೊಂಡು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.